ಓಕೆ, ನೀವು ಯಾಕೋ ಸಿಟ್ಟು ಮಾಡ್ಕೊಂಡು ದಪ್ಪ ಆಗಿದ್ರಂತಲ್ಲ, ಯಾಕೆ? ಪೊಲೀಸ್ ಪಾತ್ರ ಮೇಡಮ್. ಆ ಕೆಂಡ ಸಂಪಿಗೆ ಹಿಟ್ಟಾದ ಕೂಡಲೇ ಅಯ್ಯೋ ಎಷ್ಟು ಪೊಲೀಸ್ ಅದಾಗಿ ಇನ್ನು ಸ್ವಲ್ಪ ದಪ್ಪ ಆದಾಗ ಈ ಆಪರೇಷನ್ ಅಲ್ಮೇಲಮ್ಮ ಮಾಡಿದೆ. ಅದಾದ್ಮೇಲೆ ಡಿಸೈಡ್ ಮಾಡಿದೆ ಹಿಂಗಿದ್ರೆ ನನ್ನ ಪೊಲೀಸ್ ಪಾತ್ರಕ್ಕೆ ಹಾಕ್ತಾರೆ. ಯಾಕೆ ಅಷ್ಟೊಂದು ಸಿಟ್ಟು? ಯಾಕೆ ಅಂದರೆ ಬೋರ್ ಆಯ್ತಾ ನನಗೆ? ಮನಾಟನಿ ತುಂಬ. ಈಗ ಏನು ಮಾಡ್ತಾ ಇದ್ದೀನಿ ಪ್ರಸ್ತುತವಾಗಿ ಟೆಲಿವಿಷನಲ್ಲಿ, ಐ ಥಿಂಕ್ ದಿಸ್ ಇಸ್ ದ ಲಾಂಗೆಸ್ಟ್. ಇನ್ನು ಒಂದು 15 ವರ್ಷದ ನನ್ನ 30 ವರ್ಷ ಟೋಟಲ್ ಕೆರಿಯರಲ್ಲಿ 15 ವರ್ಷದಲ್ಲಿ ಇದೆ ಫಸ್ಟು ಇಷ್ಟು ಲಾಂಗೆಸ್ಟ್ ನಾ ಮಾಡ್ತಾ ಇರೋದು. ನನಗೆ ಆಗಲ್ಲ, ನನಗೆ ಮನಾಟನಿ ಆಗೋದೇ ಇಲ್ಲ, ತಡ್ಕೊಳಕ್ಕೆ ಆಗಲ್ಲ ನನಗೆ. ನಾನು ಈ ದೇಹ ಇದು ಅಷ್ಟೇ, ದಂಡನೆ ಮಾಡೋದು ಅಷ್ಟೇ. ಒಂದು 3 ತಿಂಗಳು ಸಖತ್ ಸ್ಟ್ರಿಕ್ಟಾಗಿ ಮಾಡ್ತೀನಿ, ಅಥವಾ ಒಂದು 6 ತಿಂಗಳು. ಅದಾದಮೇಲೆ 6 ತಿಂಗಳು ಇದಕ್ಕೆ ಬದುಕಿರೋದು ನಾನು, ವ್ಯಾಯಾಮ ಮಾಡಲ್ಲ, ಏನೂ ಮಾಡಲ್ಲ, ಅದೇನಾಗುತ್ತೆ ನಾನು ಈ ಥರ ಮನಸ್ಥಿತಿ ನಂತು. ಫುಡಿನಾ ನೀವು? ಫುಡಿನಾ? ಓ ಅಫ್ಕೋರ್ಸ್, ಐ ಲವ್ ಫುಡ್. ಕುಕ್ ಮಾಡ್ತೀರಾ? ಕುಕ್ ಎಲ್ಲ ಮಾಡಲ್ಲ, ತಿಂತೀನಿ ಯಾರಾದರೂ ಕುಕ್ ಮಾಡಿದ್ರೆ. ಓಕೆ, ಸೊ ಪಾತ್ರಕ್ಕೆ ಬರೋಣ, ಗೌತಮ್ ಪಾತ್ರಕ್ಕೆ. ಐಡಿಯಲ್ ಹಸ್ಬೆಂಡ್ ಅಂದರೆ ಹೆಂಗಿರ್ಬೇಕು ಹೇಳಿ? ಹೆಣ್ಮಕ್ಳನ್ನ ಕೇಳಿದ್ರೆ ಅವ್ರು ಲಿಸ್ಟ್ ಕೊಡ್ತಾರೆ, ಗೌತಮ್ ಪಾತ್ರದಲ್ಲಿ ಹೇಳಿ ಮೇಡಮ್. ಫಸ್ಟ್ ಆಫ್ ಆಲ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅನ್ನೋದ್ರಲ್ಲಿ ಐಡಿಯಲ್ ಅನ್ನೋದು ಏನಿದೆ ಮೇಡಮ್, ಓನ್ಲಿ ದ ಅಂಡರ್ಸ್ಟ್ಯಾಂಡಿಂಗ್, ಅದೊಂದು ಕಂಪ್ಯಾಟಿಬಿಲಿಟಿ ಅಷ್ಟೇ. ಸುಮ್ಮನೆ ತಮಾಷೆ ಕೇಳ್ತಿದ್ದೀನಿ. ಗೌತಮ್ ಕ್ಯಾರೆಕ್ಟರ್ ನೋಡಿದಾಗ ನಿಮ್ಮ ವೈಫ್ ಹೇಳ್ತಾರ, ನೋಡು ಅದರಲ್ಲಿ ನಂಗೆ ಆ್ಯಕ್ಟಿಂಗ್ ಮಾಡ್ತಿದ್ಯಾ, ನೀನು ಹಿಂಗೆ ಮಾಡಲ್ಲ ಅಂತ ರೇಗ್ಸಕ್ಕಂತೂ ಹೇಳ್ತಾರೆ. ರೇಗ್ಸಕ್ಕಂತ ಹೇಳ್ತಾರೆ. ಸೊ ಅವಾಗ ನಾನೇ ಹೇಳ್ತೀನಿ, ಅವ್ರು ದುಡ್ಡು ಕೊಡ್ತಾರೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂತ. ತಲೆ ಮೇಲೆ ಒಂದು ಹೊಡಿತಾಳೆ ಅವಾಗ. ಸೊ ಐಡಿಯಲಿಸ್ಟಿಕ್ ಅನ್ನೋದಿಲ್ಲ, ಏನಿಲ್ಲ, ಇಟ್ಸ್ ಓನ್ಲಿ ಪರ್ಸ್ಪೆಕ್ಟಿವ್ ಮೇಡಮ್. ನಾನು 2 ಇಂಡಿವಿಜುವಲ್, ತುಂಬ ಬೇರೆ ಬೇರೆ ಒಂದು ಬ್ಯಾಕ್ಗ್ರೌಂಡಿಂದ ಬಂದಂಥ 2 ಇಂಡಿವಿಜುವಲ್ಲು ಒಟ್ಟಿಗೆ ಒಂದು ಜೀವನ ಕಟ್ಕೋತಾರೆ ಅಂದರೆ, ಆ ಸಂಬಂಧಕ್ಕೆ ಏನು ಬೇಕು ಅಷ್ಟು ಒಬ್ರಿಗೊಬ್ರು ಮರ್ಯಾದೆ ಕೊಟ್ಕೊಂಡು, ಬೆಲೆ ಕೊಟ್ಕೊಂಡು, ಅರ್ಥ ಮಾಡ್ಕೊಂಡಿದ್ರೆ ಐ ಥಿಂಕ್ ದಟ್ಸ್ ಮೋರ್ ದೆನ್ ಎನಫ್. ನಿಮಗೆ ಗೊತ್ತಂದರೆ ಈಗ ಯಾವುದೋ ಒಂದು ನಾವು ಒಂದು ಕಥೆನಲ್ಲೋ ಅಥವಾ ಏನೋ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಎಕ್ಸಾಜರೇಟ್ ಮಾಡಿ ತುಂಬ ಹಿಂಗಿರಬೇಕು ಅಂತ ತೋರಿಸೋದಷ್ಟೇ. ಅದು ರಿಯಲ್ ಲೈಫಲ್ಲಿ ಹಾಗೆಲ್ಲ ಸಾಧ್ಯವೇ ಇಲ್ಲ. ಅಥವಾ ಇದ್ದರೆ ಪುಣ್ಯವಂತರು. ಹಾಂ, ನಾನು ಸುತ್ತಮುತ್ತ ಅಂತೂ ನೋಡಿಲ್ಲ. ಸೊ ಇದ್ದವರಿದ್ರೆ ನಿಜವಾಗ್ಲೂ ಭಾಗ್ಯವಂತರು, ಪುಣ್ಯವಂತರು. ವಂಡರ್ಫುಲ್. ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅಂದರೆ ನಟನಾ ರಂಗದಲ್ಲಿ ನಿಮ್ಮ ಆಸೆಗಳಲ್ಲಿ ನಿಮ್ಮ ವೈಫ್ ನಿಮ್ಮ ಜೊತೆ ಹೆಂಗಾದರು? ಅವರು ಅಂದರೆ ನಮ್ಮ ಅಜ್ಜಿ ಒಬ್ಬರಿದ್ದರು, ಅವರ ಮೂಲಕ ಒಂದು ರೆಫರೆನ್ಸ್ ಬಂದು, ಅಂದರೆ ನನಗೂ ನಾನು ಇದ್ದಿದ್ದ ಒಂದು ಕೆಲಸ ಅಂದರೆ ಈ ರಂಗದಲ್ಲಿ ಇರ್ಬೋದು, ನನ್ನ ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅಂದರೆ ಏನು ಹೇಳೋದು, ಹಿಂಗೆ ಹೇಳೋದು, ಜಾತಿ ಹೇಳ್ಬೋದು, ಓಕೆ, ನಮ್ಮ ಸಮಾಜದಲ್ಲಿ ಓಕೆ, ಅದರಲ್ಲಿ ನಾನು ಆರಿಸ್ಕೊಂಡ ವೃತ್ತಿಗೆ ತುಂಬ ದೊಡ್ಡ ಬೆಲೆ ಏನಿಲ್ಲ. ಐ ಆಲ್ವೇಸ್ ಲುಕ್ ಡೌನ್ ಅಪಾನ್, ಲೈಕ್ ಇದೊಂದು ಕೆಲಸ, ಇದಕ್ಕೆ ಹೋಗ್ತಾನೆ, ಫ್ಯೂಚರ್ ಇಲ್ಲ ಅಂತಿದ್ರು. ಹಾಂ, ಆ ಕಾಲಘಟ್ಟ ಸಾಫ್ಟ್ವೇರು ಪೀಕಲ್ಲಿತ್ತು. ನಮ್ಮ ಸಮಾಜಕ್ಕೆ ಸೇರಿದವರೆಲ್ಲ ಅಲ್ಲಿದ್ದರು. ಯಾರು ಎವ್ರಿ ಅದರ್ ಡೇ ಅಮೇರಿಕಾ ಹೋಗ್ತಾಯಿದ್ದೀನಿ, ಜರ್ಮನಿ, ನಾನು ಆಸ್ಟ್ರೇಲಿಯಾ ಕೆಲಸ ಸಿಕ್ತು, ಎಲ್ಲ ಅಲ್ಲಿದ್ದರು. ಹೆಣ್ಮಕ್ಳೆಲ್ಲ ಅವರಿಂದ ಹೋಗೋರು. ಸೊ ನನಗೆ ಯಾವ ಹೆಣ್ಮಕ್ಳು ಐ ಥಿಂಕ್ ಒಂದು 2-3 ವರ್ಷ ಹುಡುಕಿದ್ದಾರೆ. ಹೌದಾ? ಸೊ ಯಾವ ಹೆಣ್ಣುಮಕ್ಕಳು ಬರಲಿಲ್ಲ ಪ್ರಪೋಸಲ್ಗೆ. ಐ ಸೆಡ್ ನೋ, ಇನ್ನು ನಾನು ಮದುವೆ ಆಗಲ್ಲ ಅಂತ ನಾನು ಡಿಸೈಡ್ ಮಾಡಿದ್ದೆ. ಬೇಡ ನನಗೆ ಇಂಥದ್ದೇನು ಅಂತಂದರೆ, ಒಬ್ರಿಗೆ ಒಂದು ಸತಿ ಫೋನ್ ಮಾಡಿ ಬೈದಿದ್ದಾಗಿತ್ತು, ಎಷ್ಟು ಸಂಪಾದನೆ ಮಾಡ್ತೀರಾ, ಇದೊಂದು ನಂಬ್ಕೋಬೋದಂಥ ಕೆಲಸನ, ಈ ಥರದ್ದೆಲ್ಲ ಏನೇನೋ ಒಂದಷ್ಟು ಪ್ರಶ್ನೆಗಳೆಲ್ಲ ಬಂದು. ಸೊ ಹಾಗಾಗಿ ಐ ಡಿಸೈಡೆಡ್ ಐ ವಿಲ್ ನಾಟ್ ಮ್ಯಾರಿ. ಸೊ ಅಂಥ ಟೈಮ್ನಲ್ಲಿ ನಮ್ಮ ಅಜ್ಜಿ, ಈಗ ನಾನು ಮದುವೆ ಆಗಿರೋ ಒಂದು ಹುಡುಗಿಯ ಇದೊಂದು ನೋಡು ಅಂತ ಹೇಳಿದ್ರು. ಅದೇನುಗಳಿಗೇನೋ ಸರಿ, ಓಕೆ. ನಮ್ಮ ಅಮ್ಮಂದು ತುಂಬ ಪ್ರೆಷರ್ ಇತ್ತು ಕೂಡ, ಮದುವೆ ಆಗಬೇಕು ಅನ್ನೋದು. ಓಕೆ, ಸಹಜವಾಗಿ ಎಂಥ ತಾಯಿ ಆದರೂ ಇದ್ದೇ ಇರುತ್ತಲ್ಲ. ಸೊ ಹಾಗಾಗಿ ಇದು ಕಡೆಯದು, ಅಂದರೆ ನಾನು ಹೇಳಿದ್ದೆ, ಇದಾದಮೇಲೆ ಇನ್ಯಾವ ಹುಡುಗಿನ ಕೇಳಂಗಿಲ್ಲ, ಇನ್ನು ನೋಡಲ್ಲ, ಬೇಡ ನೋಡೋಣ, ಇನ್ನು ಯಾರು ಹಣೆಯಲ್ಲಿ ಬರೆದಿದ್ರೆ ನಾನೇ ಹುಡ್ಕೋತೀನಿ, ಬೇಡ ಹೇಳಿದ್ದೆ. ಸೊ ಹಾಗಾಗಿ ಆ ಹುಡುಗಿ ಜೊತೆ ಮದುವೆ ಆಯಿತು, ಅವ್ರ ಜೊತೆ ಸಂಸಾರ ಮಾಡ್ತಾಯಿದ್ದೆ. ಲವ್ಲಿ, ವಂಡರ್ಫುಲ್. ಓಕೆ, ಈಗ ಚಿತ್ರರಂಗ ಮತ್ತು ನಾಟಕ ರಂಗ, ಈ ಎರಡರಲ್ಲಿ ನಿಮ್ಮ ಆಯ್ಕೆ ಏನಿರುತ್ತೆ? ಚಿತ್ರರಂಗನ, ಸೀರಿಯಲ್ಸಾ, ನಾಟಕನ?
ನಂಗೆ ಮಾಧ್ಯಮ ಯಾವತ್ತೂ ತುಂಬ ಹೇಳಿಲ್ಲ ಮೇಡಮ್, ನನಗೆ ಏನು ಅಂಥ ದೊಡ್ಡ ವ್ಯತ್ಯಾಸ ಆಗಲ್ಲ. ಬಟ್ ಸಿನಿಮಾ ಅಫ್ಕೋರ್ಸ್ ಸಿನಿಮಾ ಫಸ್ಟ್ ಪ್ರಿಯಾರಿಟಿ. ಸಿನಿಮಾ ನಾಟಕ ಎರಡೂ ಇಷ್ಟಪಡ್ತೀನಿ. ಬಟ್ ನಾಟಕ ಅಂತೂ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಟೈಮ್ಗೆ ಅದನ್ನೇನೋ ಮಾಡ್ಕೊಳ್ಳೋದೆಲ್ಲ ತುಂಬ ಮೋಸ ಮಾಡ್ತಾಯಿದ್ದೀನಿ ಅಂತ ಅನಿಸುತ್ತೆ ನನಗೆ. ಸಿನಿಮಾ ಒಂದು, ನಾಟಕ, ಅದಾದಮೇಲೆ ಟೆಲಿವಿಷನ್, ಅಂದರೆ ಪ್ರಿಯಾರಿಟಿ ವೈಸ್ ಹೇಳೋದಾದರೆ. ಬಟ್ ನನಗೆ ಪಾತ್ರಗಳ ಹುಡುಕಾಟ ಇದೆ, ಮಾಧ್ಯಮ ಯಾವುದಾದ್ರೂ ಇಲ್ಲಿ. ಇನ್ನು ಏನೋ ಅಂದರೆ ಇನ್ನು ತುಂಬ ಇನ್ನೂ ಡೀಪಾಗಿ ಏನೋ ತುಂಬ ಪ್ಯಾಷನೇಟಾಗಿ ಏನೋ ಒಂದು ಮಾಡಬೇಕು, ಕಲ್ತು ಮಾಡಬೇಕು ಯಾವುದಾದ್ರೂ ಒಂದು ಪಾತ್ರನ. ನಾನಲ್ಲೋದ ಪಾತ್ರವನ್ನು ಯಾವುದಾದ್ರು ಒಂದು ಮಾಡಬೇಕು. ಯಾವುದಾದ್ರೂ ಹಂಗಿದ್ದೊಂದು ಪಾತ್ರ ಮನಸ್ಸಿನಲ್ಲಿ ಇದೆಯಾ? ನಂಗೆ ಹಿಂಗಿದ್ದೊಂದು ಆ ಥರದ್ದೇನೂ ಇಲ್ಲ. ಬಟ್ ಸಮಥಿಂಗ್ ಚಾಲೆಂಜಿಂಗ್. ಸಮಥಿಂಗ್ ವೆರಿ ಚಾಲೆಂಜಿಂಗ್. ನೀನು ತುಂಬ ಏನು ಇವಾಗ ಇರೋದಕ್ಕಿಂತ ಒಂದು 50 kg ಸಣ್ಣ ಆಗಿನೋ, ಇನ್ನೊಂದು 50 kg ದಪ್ಪ ಆಗಿನೋ, ನೀನಲ್ಲದ ಒಂದು ಪಾತ್ರ, ಏನೋ ಬೇರೆ ಮ್ಯಾನರಿಸಮ್ಮು, ಯಾರಿಂದನೋ ಕಲಿತು ಮಾಡೋ ಥರದ್ದು ತುಂಬ ಆಸೆ ಇದೆ. ಅದು ಮಾಧ್ಯಮ ಯಾವುದಾದ್ರೂ ಆಗಿರಲಿ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇಲ್ಲ, ಆ ಥರದ್ದೆಲ್ಲ ಏನೂ ಇಲ್ಲ ಮೇಡಮ್. ನನಗೆ ಆ ಥರದ್ದೆಲ್ಲ ಏನೂ ಇಲ್ಲ. ಕನ್ನಡದಾದರೆ ತುಂಬ ಒಳ್ಳೆಯದು, ಬಿಕಾಸ್ ನನ್ನ ಜನ ನೋಡಿದ್ದಾರೆ. ಸೊ ಅವ್ರಿಗೊಂಥರ ಖುಷಿನೂ ಆಗುತ್ತೆ, ಬೇರೆ ಥರ ಪಾತ್ರಗಳನ್ನ ಮಾಡ್ಬೋದು, ಮಾಡ್ತಾನೆ ಇವನು ಅನ್ನೋ ಥರ. ಆ ಥರ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಎಲ್ಲ ಏನಿಲ್ಲ, ಪಾತ್ರದ ಹುಡುಕಾಟ ಅಷ್ಟೇ. ಜೀವನದಲ್ಲಿ ಯಾರಿಗಾದರೂ ನಾನು ತುಂಬ ಋಣಿ ಇದ್ದೀನಿ ಅಂದರೆ ಯಾರಿಗೆ ನೀವು? ಅಪ್ಪ ಅಮ್ಮ ಮತ್ತು ಈಗೇನು ಜನ ನೋಡ್ತಾ ಇದ್ದಾರೆ, ಇಷ್ಟಪಡ್ತಾ ಇದ್ದಾರೆ ಜನ ಅಷ್ಟೇ, ಅವ್ರುಗಳಿಗೆ. ಅಪ್ಪ ಅಮ್ಮ ಫಸ್ಟು. ಅಂದರೆ ಈ ಥರದೊಂದು ದೇಹ, ಒಂದು ರೂಪ, ಆ ಥರದ್ದೊಂದು ಮನೆ, ಒಂದು ಸಂಸ್ಕಾರ. ಅದಾದಮೇಲೆ ನನ್ನದೊಂದು ಆಯ್ಕೆ, ಅದನ್ನು ಜನ ನೋಡಿದ್ದಿರ್ಬೋದು, ಪ್ರೀತಿಸಿರ್ಬೋದು, ಅವ್ರಿಗೆ ನಾನು ಋಣಿಯಾಗಿರ್ತೀನಿ ಅಷ್ಟೇ. ತುಂಬ ರಿಗ್ರೆಟ್ ಮಾಡೋದೇನಾದರೂ ಇದೆಯಾ ಜೀವನದಲ್ಲಿ? ರಿಗ್ರೆಟ್ ಅಂತ ಇಲ್ಲ. ನಾನು ಹೇಳಿ ಏನೇ ಅದು ನನ್ನ ಏರಿಳಿತಗಳು ಏನೇ ಇದ್ರೂ ಎಲ್ಲದಕ್ಕೂ ನಾನೇ ಜವಾಬ್ದಾರ. ಹಾಗಾಗಿ ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ ನನಗೆ. ಬಟ್ ಇವತ್ತು ಏನು ಎಂಟರ್ಟೈನ್ಮೆಂಟ್ ಮೀಡಿಯಮ್ ಕೆಲಸ ಮಾಡ್ತಿದೆ, ಅಥವಾ ನಮ್ಮ ಸುತ್ತಮುತ್ತ ನಾವೇನು ನೋಡ್ತಾ ಇದ್ದೀವಿ, ಅದಕ್ಕೊಂದು ಸ್ಕೇಲ್ ಹಾಕಿ, ಮಾನದಂಡ ಹಾಕಿ ಇವರೆಲ್ಲ ಗ್ರೇಟ್ ಅಂತನೋ ಅಥವಾ ಏನೋ ಬಿಂಬಿಸೋ ಒಂದು ಪ್ರಯತ್ನ ಇದೆಯಲ್ಲ, ಅದನ್ನೆಲ್ಲ ನೋಡಿದಾಗ ಇದು ಹೀಗಾಗತ್ತೆ ಅಂತ ಗೊತ್ತಿರೋ ಪ್ರಾಯಶಾಲಿಗೆ ಬರ್ತಾರಿಲ್ಲ ಅನ್ನೋ ಥರದ್ದು. ಇಟ್ಸ್ ನಾಟ್ ಎ ರಿಗ್ರೆಟ್. ಅಂದರೆ ಎಲ್ಲದಕ್ಕೂ ಒಂದು ಕಲಿಕೆ ಇರಬೇಕು ಅಂತ ಅನಿಸುತ್ತೆ ನನಗೆ. ಅಂದರೆ ಈಗ ನಾವು ಹೆಂಗೆ ಸ್ಕೂಲಲ್ಲಿ ಓದಿ ಒಬ್ಬ ಡಾಕ್ಟ್ರೋ, ಇಂಜಿನಿಯರೋ, ವಾಟ್ ಎವರ್ ದ ಪ್ರೊಫೆಷನ್ ಯು ಚೂಸ್, ಯು ಬಿಕಮ್ ದಟ್. ಅದಕ್ಕೊಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅಥವಾ ಒಂದು ಸಣ್ಣ ಎಜುಕೇಷನ್ನು, ಒಂದು ತಾಲೀಮ್ ಅಂತ ಆಗಿರುತ್ತೆ ನಿಮಗೆ. ಅದಾದಾಗ ಅದು ಕೊಡೋ ರಿಸಲ್ಟ್ಗೂ, ಅದು ಕೊಡೋ ಬೆಳವಣಿಗೆಗೂ, ಸುಮ್ಮನೆ ಏನೋ ಅಳಕ್ಪುಳಕ್ಕೋ ಏನೋ ಮಾಡಿ ಅದಕ್ಕೊಂದು ಲೈಫ್ ಇರಲ್ಲ. ಅದನ್ನು ಆರಿಸ್ಕೊಂಡು ಬಂದು ಚೆಕ್ ಮಾಡೋಣ, ನೋಡೋಣ ಅಂತ ಬಂದವ್ರಿಗೆ ಏನೋ ಒಂದು ಆಗುತ್ತೆ, ಅದನ್ನು ಸ್ಕೇಲ್ ಅಂತ ತೊಗೋತಾರಲ್ಲ, ಅದು ತುಂಬ ಭಯ ಹುಟ್ಟಿಸುತ್ತೆ ನನ್ನಲ್ಲಿ. ಬಟ್ ಫ್ಯೂಚರ್ ಅದನ್ನು ನಂಬಿ ಫ್ಯೂಚರ್ ಇರೋದಿಲ್ಲ. ಗೊತ್ತಿಲ್ಲ. ಅಂದರೆ ಈಗ ನಾವು ಮುಂಚೆ ಅಂದ್ಕೊಂಡಿರಲಿಲ್ಲ. ಅಂದರೆ ಈಗ ನಾವು ಶುರು ಮಾಡಿದಾಗ, ನಮ್ಮ ಈ ಜೀವನ ಶುರು ಮಾಡಿದಾಗ, ಇಲ್ಲಿ ಈ ಥರದೊಂದು ತರಬೇತಿ ತೊಗೊಂಬಂದಿದ್ರೆ ಈ ಥರದ್ದು ಕೆಲಸಗಳು ಸಿಗುತ್ತೆ ಅಂತ. ಯಾಕಂದ್ರೆ ನಮ್ಗೆ ಕೆಲಸಗಳು ಸಿಗ್ತಾ ಇದ್ದೆ ಹಾಗೆ. ಇವತ್ತಿನಷ್ಟು ಕಾರ್ಪೊರೇಟ್ ಲೆವೆಲಲ್ಲಿ ಏನು ಕೆಲಸಗಳಾಗ್ತಿರ್ಲಿಲ್ಲ. ಈಗ ನಾವು ಯಾವುದೊಂದು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ, ಸರ್ ಇದು ಯಾವುದೊಂದು ರೋಲ್ ಮಾಡಬೇಕು ಅಂದರೆ ಬನ್ನಿ, ಒಂದು ಗೆಟಪ್ ಚೇಂಜ್, ಲುಕ್ ಟೆಸ್ಟ್ ಮಾಡ್ತೀವಿ, ಡೈಲಾಗ್ ಟೆಸ್ಟ್ ಮಾಡ್ತೀವಿ, ಆಡಿಷನ್ ಮಾಡ್ತೀವಿ, ಈ ಥರದ್ದೆಲ್ಲ ನನ್ನ ಕಾಲಕ್ಕೆ ಇರಲಿಲ್ಲ ಅದು. ಅಂದರೆ ನಾವು ಶುರು ಮಾಡಿದಾಗ ನನ್ನ ಸರ್ಕಲ್ಲು ಯಾರು ನನ್ನ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ರು ಅವರು, ಅವನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಅವ್ನು ಕರಿ, ಅವ್ನಿಗೆ ಈ ಪಾತ್ರ ಕೊಡು, ಈ ಥರದ್ದು ರೋಲ್ ಚೆನ್ನಾಗಿರುತ್ತೆ ಅವನಿಗೆ, ಈ ಥರದ್ದು ನಡೀತಿತ್ತು. ಓಕೆ, ಇದು ತಪ್ಪಲ್ಲ. ಅಂದರೆ ಈ ಕಾರ್ಪೊರೇಟ್ ಲೆವೆಲ್ನಲ್ಲಿ ನಿಮ್ಮನ್ನು ಒಂದು ಎಲ್ಲದಕ್ಕೂ ಒಳಪಡಿಸೋದಿದೆಯಲ್ಲ, ಕರೆಕ್ಟು. ಈಗ ಅದಕ್ಕೆ ಒಂದು ತಾಲೀಮ್ ಅಂತ ಬೇಕಿಲ್ಲ ಅವಾಗ ಅವನಿಗೆ. ಈಗ ಅವ್ರಿಗೆ ಗೊತ್ತಿತ್ತು, ಮುಂಚೆ ನನ್ನ ಜೊತೆ ಕೆಲಸ ಮಾಡೋರು ನಾನು ಏನು ಮಾಡಿದ್ದೀನಿ ಅಂತ ಗೊತ್ತಿತ್ತು. ಹಾಗಾಗಿ ತೊಗೋತಾಯಿದ್ರಿ. ಈಗ ಅದು ಅವೆಲ್ಲ ಅವಶ್ಯಕತೆ ಇಲ್ಲ. ನೀನು ಹಿಂದೆ ಲಕ್ಷ್ಯ ಮಾಡಿರೋರು, ಇವಾಗ ಏನು ಮಾಡ್ತೀಯಾ ತೋರಿಸು ನನಗೆ, ನಾನು ಇದೊಂದು ಕೊಡ್ತೀನಿ ಮಾಡ್ತೀಯಾ ಅಂತ. ಸೊ ಗೊತ್ತಿಲ್ಲ, ಅದು ಸರಿ ಇರ್ಬೋದು. ಬಟ್ ನಮಗೆ ಕೆಲವು ವಿಷಯಗಳಲ್ಲಿ ಅವರು ಹ್ಯಾಂಡಲ್ ಮಾಡ್ತಾರೋ ರೀತಿ ಅಥವಾ ಆರಿಸ್ಕೋತಾ ಇರೋ ವಿಷಯಗಳನ್ನ ನೋಡಿದಾಗ ಇದು ಯಾಕೋ ಇದು ಹಿಂಗೆಲ್ಲ ಸರಿ ಇಲ್ವಲ್ಲ ಇದು ಕೆಲವೆಲ್ಲ ಅಂತ ಅನಿಸುತ್ತೆ. ಓಕೆ, ಸೊ ಇವತ್ತಿನ ಪಾಡ್ಕಾಸ್ಟ್ನ ನಿಮ್ಮದು ಒಂದು ಒಳ್ಳೆ ಸುಂದರವಾದ ನೆನಪಿನ ಜೊತೆ ಎಂಡ್ ಮಾಡೋಣ. ನಿಮ್ಮ ಕಾಲೇಜಿನ ದಿನಗಳಲ್ಲಿ ಅಥವಾ ನಿಮ್ಮ ಶಾಲೆಯ ದಿನಗಳಲ್ಲಿ ಮಾಡಿರುವ ತರಲೆ ಏನು, ಆ ನೆನಪಿನ ಜೊತೆ ಇವತ್ತು ಪಾಡ್ಕಾಸ್ಟ್ ಮುಗಿಸೋಣ. ತುಂಬ ನಾನು ನೆನೆಸ್ಕೊಂಡು ನಗ್ತಿರ್ತೀನಿ ಇವಾಗಲೂ ಅನ್ನೋಂಥದ್ದು.
ಸ್ಕೂಲಲ್ಲಿ ಮಾಡಿದ್ದೆ ಹೇಳ್ತೀನಿ. ನಾನು 8ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ಸೊ 7th ತನಕ ಕನ್ನಡ ಮೀಡಿಯಮ್ಮು, ಅದಾದಮೇಲೆ ಇಂಗ್ಲೀಷಿಗೆ ಹಾಕಿದ್ರು. ವೆರಿ ಬ್ಯಾಡ್ ಅಟ್ ಇಂಗ್ಲೀಷ್, ಇವತ್ತಿಗೂ ಅಷ್ಟೇ. ಬಟ್ ಅದು ಎಕ್ಸಾಮ್ ಮುಗೀತು, 34 ತೊಗೊಂಡಿದ್ದೆ. ಯಾವುದೋ ಸಬ್ಜೆಕ್ಟ್ ಮರ್ತಿದ್ದೀನಿ. ಸೊ ಮನೆಗೆ ತೊಗೊಂಡೋಗಿ ತೋರಿಸಿದ್ರೆ ಬೈತಾರೆ ಅಂದ್ಬಿಟ್ಟು 34ನ 84 ಮಾಡ್ಕೊಂಡೋಗಿ ಮೇಲ್ಗಡೆ ತಿದ್ದಿ ತೊಗೊಂಡೋಗಿದ್ದೆ. ತೊಗೊಂಡು ಅದು ಏನಾಗೋಯ್ತು, ತಿದ್ದುವಾಗ ಬೇರೆ ಪೆನ್, ಅವ್ರು ಬೇರೆ ಪೆನ್ನಲ್ಲಿ ಬರ್ದಿರ್ತಾರೆ, ನಾನು ಬೇರೆ ಪೆನ್ನಲ್ಲಿ ಬರೆಯೋದಲ್ಲ. ಅವ್ರು ಪ್ರಾಯಶಃ ಇದರಲ್ಲಿ ಬರೆದಿದ್ರು ರೀಫಿಲ್ಲಲ್ಲಿ, ನಾನು ಇಂಕ್ ಪೆನ್ನಲ್ಲಿ ದಪ್ಪ ಇತ್ತು, ನಾನು ಬರ್ದಿರು ಇಷ್ಟು ಹಿಂಗಾಗೋದು, ಆ ಮೂರು ಹಿಂಗಾಗೋದು. ಸೊ ಇದನ್ನ ದಪ್ಪ ಆಯ್ತಲ್ಲ, ಇದು ಒಂಥರ ಗೊತ್ತಾಗ್ಬಿಡುತ್ತೆ, ಅಂದರೆ ಇನ್ನೇನು ಮಿಸ್ಟೇಕ್ ಮಾಡಿದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ. ಮಾಡಿ ತೊಗೊಂಡೋಗಿ ಮನೇಲಿ ಕೊಟ್ಟೆ. ಅದು 1-2 ದಿವಸ ಇಟ್ಕೊಂಡ್ಬಿಟ್ಟಿದ್ದೆ. ಓಕೆ. ಯೂಶಲಿ ಅಂದರೆ ನಮಗೂ ಸ್ಕೂಲ್ಗಳಲ್ಲಿ ಹೆಂಗೆ ಅಂದರೆ ಇಟ್ ವಾಸ್ ಲೈಕ್ ಎ ಫ್ಯಾಮಿಲಿ. ಏನಾದರೂ ನಿಮ್ಮಪ್ಪನ ಕರ್ಕೊಂಬ ಗೊತ್ತು, ನಿಮ್ಮಮ್ಮ ಗೊತ್ತು, ನಮ್ಮ ಅಪ್ಪ ಗೊತ್ತು, ಎಲ್ಲ ಸ್ಕೂಲಲ್ಲಿ ಎಲ್ಲರಿಗೂ ಗೊತ್ತು. ಹಂಗೆ ಈ ಥರ 2 ದಿವಸ ಆದರೂ ನಮ್ಮ ಮನೇಲಿ ಕೇಳೋರು, ಇದೇನು ಮೊನ್ನೆ ರಿಸಲ್ಟ್ ಬಂತಲ್ಲ, ಯಾಕೆ ನಿಂಗಿನ್ನೂ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ವಾ? ಇಲ್ಲ, ಏನೂ ಕೊಟ್ಟಿಲ್ಲ. ಹೌದಾ, ಸರಿ. 1 ದಿವಸ ಆಯ್ತು, 2 ದಿವಸ ಅವ್ರು ಡೌಟ್ ಆಯಿತು. ನಾನು ಬರ್ತೀನಿ ಇವತ್ತು ಸ್ಕೂಲ್ಗೆ. ಇಲ್ಲ ಕೊಡ್ತಾರಂತೆ, ಇವತ್ತು ಕೊಡ್ತಾರಂತೆ ಅಂತ ತೊಗೊಂಡು ತೋರಿಸ್ದೆ. ನೋಡಿದ್ರೆ 84 ಟೋಟ್ಲ್ ಚೇಂಜ್ ಆಗಬೇಕಲ್ಲ. ಈಗ 34 ಇದ್ದಾಗ ಒಂದು ಎಕ್ಸ್ ನಂಬರ್ ಇರುತ್ತೆ, 84 ಆದಾಗ ಚೇಂಜ್ ಆಗಬೇಕಲ್ಲ. ನೋಡಿದ್ರು 84, 5 ಪರವಾಗಿಲ್ಲ, ಇಷ್ಟೊಂದು ಮಿಕ್ಕಿದೆಲ್ಲ ಹಂಗೆ ಇದೆ, 40, 44, ಇನ್ನೇನು ಇದೊಂದು ಮಾತ್ರ 84 ಆಯ್ತಲ್ಲ. ನೋಡಿದ್ರು ಇದೇನು ಪ್ರಾಬ್ಲಮ್ ಇದೆಯಲ್ಲ, ಇದು ಟೋಟಲ್ ನೋಡಿದ್ರೆ ಒಂದಾಗ್ತಿಲ್ಲ ಇದು ಟೋಟ್ಲು. ಆಯ್ತಾ, ಸರಿ ಇದು ಸೈನ್ ಹಾಕಿ ಕೊಡ್ಬೇಕಂತೆ, ಸೈನ್ ತೊಗೊಂಡೋಗಿ ಕೊಡ್ಬೇಕಲ್ಲ, ಅದು ಪಾಸ್ ಆಗಿದ್ದೀವಿ ಅಂತ ಮನೆಗೆ ತೋರಿಸಿದ್ಮೇಲೆ ಅದು ಸ್ಕೂಲಲ್ಲಿ ಹೋಗುತ್ತೆ, ಅದು ರೆಕಾರ್ಡ್ ಆಗುತ್ತೆ. ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ ಸೈನ್ ಹಾಕಬೇಕು. ಇಲ್ಲ, ನಾನು ಸೈನ್ ಹಾಕಲ್ಲ, ಅಲ್ಲೇ ಬಂದು ಸೈನ್ ಹಾಕ್ತೀನಿ, ನಾನು ಸ್ವಲ್ಪ ಮಾತಾಡಬೇಕು ಅಂದರು. ಏನು ಗೊತ್ತಾಗೋಯ್ತಾ ಇವ್ರಿಗೆ ಅಂತ ಟೆನ್ಷನ್ ಬಂದಾಗ, ಸರಿ ಅವ್ರು ಹೋದರು, ಟೀಚರ್ಗೆ ತೋರಿಸಿದ್ರು. ಹೌದಾ ಅಂತ ಅವ್ರು ರಿಜಿಸ್ಟ್ರಲ್ಲ 34 ಬಂತಿರೋದು, ಹೆಂಗೆ 84 ಬಂತು ಅಂತ. ಅದನ್ನ ನನ್ನ ಅಲ್ಲೇ ಕರೆದು ಮುಗಿಸ್ಕೋಬೋದಾಗಿತ್ತು ವ್ಯವಹಾರ. ಕ್ಲಾಸಲ್ಲಿ ಬಂದು ಎಲ್ಲರ ಮುಂದೆ ಮಾನ ಮರ್ಯಾದೆ. ಎಷ್ಟಪ್ಪ ನಿನಗೆ ಬಂದಿರೋದು ಅಂದರು. ನಾನು ಅದು 80 ತೋರಿಸ್ಲಾ ಅಂದರು. ಬೇಡ, 34 ಬಂದಿರೋದು ಒಂದು. 84 ಬರ್ದಿದೆ ನೋಡಿ ಅಂತ ಎಲ್ಲರ ಮುಂದೆ ಮಾನ ಮರ್ಯಾದೆ ತೆಗೆದಿದ್ರು. ಇದು ಇವತ್ತಿಗೂ ನೆನೆಸ್ಕೊಂಡು ಬೇಕಾಗಿರಲಿಲ್ಲ ಅದು ಅಂತ ಅನ್ಸುತ್ತೆ.